ಇದೀಗ ತಾನೇ ನೀವು ಮೋದಿ ಅವರು ಮಾತಾಡ್ತಾ ಇದ್ರು ಅಬುದಾಬಿಯಿಂದ ಮಂದಿರವನ್ನು ಉದ್ಘಾಟಿಸಿ ಭವ್ಯ ಮಂದಿರವನ್ನು ಉದ್ಘಾಟಿಸಿ ಪ್ರಧಾನಿ ಮೋದಿ ಮಾತಾಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು ಇದು ಒಂದು ಲೆಕ್ಕದಲ್ಲಿ ಒಂದು ಹೊಸ ಚರಿತ್ರೆಗೆ ನಾಂದಿ ಹಾಡ್ತಾ ಇದೆ, ಹೊಸ ಸಂಸ್ಕೃತಿಯ ಅಧ್ಯಾಯ ಇಲ್ಲಿಂದ ಶುರುವಾಯಿತು ಅನ್ನುವಂಥ ಮಾತನ್ನು ಮೋದಿ ಹೇಳ್ತಾ ಇದ್ರು. ಅಕ್ಷರಶಃ ನಿಜ. ಕಾರಣ ಇಷ್ಟನೇ, ನಮ್ಮಲ್ಲಿ ಅಥವಾ ನಿಮ್ಮಲ್ಲಿ ಯಾರಾದರೂ ಈ ರೀತಿ ಅರಬ್ಬರ ನಾಡಿನಲ್ಲಿ ಕೆಲಸ ಮಾಡುವಂಥವ್ರಿದ್ದರೆ ವ್ಯಾಲೆಟ್ಟಲ್ಲಿ ನೀವೊಂದು ದೇವರ ಫೋಟೋವನ್ನು ಕೂಡ ಕ್ಯಾರಿ ಮಾಡೋಕ್ಕಾಗ್ತಿರ್ಲಿಲ್ಲ. ಏನಾದರೂ ಹಿಡಿದ್ರು ಅಂತಂದ್ರೆ ಅದನ್ನು ನೇರ ತೆಗೆದು ಬಿಸಾಕ್ತಾ ಇದ್ರು. ಅಂಥ ಒಂದು ಸ್ಥಿತಿ ಇತ್ತು, ಅಂಥ ಮನಸ್ಥಿತಿ ಇತ್ತು. ಈಗ ಬದಲಾಗಿದೆ. ಅಂದರೆ ಧರ್ಮ, ಸಂಸ್ಕೃತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಗಡಿ ಇಲ್ಲ ಅನ್ನೋದನ್ನು ಸಾಬೀತು ಮಾಡ್ತಾ ಇದೆ ಪ್ರಪಂಚ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಭವ್ಯವಾದ ಮಂದಿರ. ಹಾಗಾದರೆ ಈ ಮಂದಿರದ ವಿಶೇಷತೆಗಳೇನೇನು ಬನ್ನಿ ನೋಡೋಣ. ಅರಬ್ ಸಂಸ್ಥಾನ 27 ಎಕರೆ ವಿಸ್ತೀರ್ಣದಲ್ಲಿ ತಲೆ ಎತ್ತಿದ ಹಿಂದೂ ದೇವಸ್ಥಾನ. 700 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೃಹತ್ ದೇಗುಲ ನಿರ್ಮಾಣ. ಅಬುದಾಬಿಯಲ್ಲಿರೋ ಅನಿವಾಸಿ ಭಾರತೀಯರಲ್ಲಿ ಸಂತಸದ ಕ್ಷಣ. ಈ ಕ್ಷಣಕ್ಕಾಗಿ, ಈ ಸಂಭ್ರಮಕ್ಕಾಗಿ ಕಾಯ್ತಿದ್ದ ಅನಿವಾಸಿ ಭಾರತೀಯರ ಕನಸು ಸಾಕಾರಗೊಂಡಿದೆ. ಪಶ್ಚಿಮ ಏಷ್ಯಾದ ಅತಿ ದೊಡ್ಡ ಹಿಂದೂ ದೇವಸ್ಥಾನವನ್ನ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದ್ದಾರೆ. ಅರಬ್ ನಾಡಿನಲ್ಲಿ ತಲೆ ಎತ್ತಿದ ಬೃಹತ್ ಹಿಂದೂ ದೇಗುಲ. ಸ್ವಾಮಿನಾರಾಯಣ ಮಂದಿರ ಉದ್ಘಾಟಿಸಿದ ನಮೋ. ಅಕ್ಷರ ಪುರುಷೋತ್ತಮ ಸ್ವಾಮಿ ನಾರಾಯಣ ಸಂಸ್ಥೆ ನಿರ್ಮಾಣ ಮಾಡಿರುವ ಬೃಹತ್ ಹಿಂದೂ ದೇವಾಲಯವನ್ನ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದ್ದಾರೆ. ಅಬುದಾಬಿಯಲ್ಲಿ ನಡೆದ ಭವ್ಯ ಸಮಾರಂಭದಲ್ಲಿ ಪ್ರಧಾನಿ ಮೋದಿ ಲೋಟಸ್ ಆಫ್ ಡೆಸರ್ಟ್ ಅಂತಾನೆ ಕರೆಯಲ್ಪಡುವ ಈ ಹಿಂದೂ ಮಂದಿರವನ್ನ ವಿಶ್ವಕ್ಕೆ ಅರ್ಪಿಸಿದ್ದಾರೆ. ಈ ಮೂಲಕ ಭಾರತ ಹಾಗೂ ಗಲ್ಫ್ ದೇಶದ ರಾಜತಾಂತ್ರಿಕತೆ ಮತ್ತು ಬಾಂಧವ್ಯಕ್ಕೆ ಹೊಸ ಭಾಷ್ಯ ಬರೆದಿದ್ದಾರೆ. ಲೋಕಾರ್ಪಣೆ ಬಳಿಕ ದೇವಸ್ಥಾನದ ಒಳಾಂಗಣಕ್ಕೆ ಪ್ರವೇಶಿಸಿದ ಮೋದಿ ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾದರು. ಸ್ವಾಮೀಜಿಗಳ ಜೊತೆ ಕುಳಿತು ವಿಶೇಷ ಪೂಜೆ ಸಲ್ಲಿಸಿದ್ರು, ಮಹಾಮಂಗಳಾರತಿ ಬೆಳಗಿದ್ರು. ಇದೇ ವೇಳೆ ವಿಶ್ವದಾದ್ಯಂತ ಇರುವ ಟ್ರಸ್ಟ್ನ 1500 ದೇವಸ್ಥಾನಗಳಲ್ಲೂ ವಿಶೇಷ ಪೂಜೆ ಜರುಗಿತು. ಟ್ರಸ್ಟ್ನ ಪ್ರಮುಖ ಶ್ರೀಗಳಾದ ಮಹಾಂತ ಸ್ವಾಮಿ ಮಹಾರಾಜರು ದೇವಸ್ಥಾನದ ಬಗ್ಗೆ ಮಾಹಿತಿ ನೀಡಿದ್ರು. ಶಿಲ್ಪಕಲೆಗಳನ್ನ ಕಣ್ತುಂಬಿಕೊಂಡ ಮೋದಿ ಪುಳಕಿತರಾದ್ರು. ದೇವಸ್ಥಾನದಲ್ಲಿರೋ ಎಲ್ಲಾ ದೇವರಿಗೂ ಪುಷ್ಪಾರ್ಚನೆ ಮಾಡಿ ಭಕ್ತಿ ಸಮರ್ಪಿಸಿದ್ರು. साथियों, इस मंदिर के निर्माण में यूएई की सरकार की जो भूमिका रही, उसकी जितनी तारीफ की जाए उतनी कम है। लेकिन इस भव्य मंदिर का स्वप्न साकार करने में अगर सबसे बड़ा सहयोग किसी का है तो मेरे ब्रदर हिज हाइनेस शेख मोहम्मद बिन जायद का है कि प्रेसिडेंट ऑफ यूएई की पूरी गवर्नमेंट ने कितने बड़े दिल से करोड़ों भारतवासियों की इच्छा को पूरा किया है। और इन्होंने सिर्फ यहां नहीं, 140 करोड़ हिंदुस्तानियों के दिल को जीत लिया है। ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅಕ್ಷಯ್ ಕುಮಾರ್, ದಿಲೀಪ್ ಜೋಶಿ ಸೇರಿದಂತೆ ಬಾಲಿವುಡ್ ತಾರೆಯರು ಭಾಗಿಯಾಗಿದ್ರು. ದುಬೈ, ಅಬುಧಾಬಿ, ಭಾರತದಿಂದಲೂ ಆಗಮಿಸಿದ್ದ ಅನೇಕ ಹಿಂದೂಗಳು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದರು.
ಹಲವು ವೈಶಿಷ್ಟ್ಯಗಳ ಆಗರ ಶ್ರೀ ಸ್ವಾಮಿನಾರಾಯಣ ಮಂದಿರ. ಹಲವು ವೈಶಿಷ್ಟ್ಯಗಳ ಮಂದಿರ ಈ ಸ್ವಾಮಿನಾರಾಯಣ ಮಂದಿರ. 108 ಅಡಿ ಎತ್ತರ, 263 ಅಡಿ ಉದ್ದ, 180 ಅಡಿ ಅಗಲವಿರುವ ದೇವಸ್ಥಾನದಲ್ಲಿ 27 ದೇವರುಗಳ ಮೂರ್ತಿ ಪ್ರತಿಷ್ಠಾಪಿಸಲಾಗಿದೆ. ಸ್ವಾಮಿನಾರಾಯಣ, ಪುರುಷೋತ್ತಮ, ರಾಧಾಕೃಷ್ಣ, ರಾಮ, ಸೀತೆ, ಲಕ್ಷ್ಮಣ, ಹನುಮಂತ ಸೇರಿದಂತೆ 27 ಹಿಂದೂ ದೇವರುಗಳು ವಿರಾಜಮಾನರಾಗಿದ್ದಾರೆ. ಎರಡು 2015ರಲ್ಲಿ ಮನವಿ, 2017ರಲ್ಲಿ ಭೂಮಿ ಪೂಜೆ, 2024 ಉದ್ಘಾಟನೆ. ಸಾವಿರದ 1997ರಲ್ಲಿ BAPS ಅಂದ್ರೆ ಬೋಚಸನ್ವಾಸಿ ಶ್ರೀ ಅಕ್ಷರ ಪುರುಷೋತ್ತಮ ಸ್ವಾಮಿನಾರಾಯಣ ಸಂಸ್ಥೆ ದೇಗುಲ ನಿರ್ಮಾಣಕ್ಕೆ ವಿನಂತಿ ಮಾಡಿತು. 2015ರಲ್ಲಿ ಅರಬ್ ರಾಷ್ಟ್ರ ಪ್ರವಾಸ ಕೈಗೊಂಡಿದ್ದ ಪ್ರಧಾನಿ ಮೋದಿ ಹಿಂದೂ ದೇಗುಲ ನಿರ್ಮಾಣದ ಬಗ್ಗೆ ಪ್ರಸ್ತಾಪಿಸಿದ್ರು. ಇದಾದ ಬಳಿಕ 2015ರಲ್ಲಿ UAE ಸರ್ಕಾರ ಅಬುದಾಬಿಯ ಅಬು ಮುರೇಖಾದಲ್ಲಿ 13.5 ಎಕರೆ ಭೂಮಿಯನ್ನ ದಾನ ನೀಡಿತು. 2017ರಲ್ಲಿ ದೇವಸ್ಥಾನದ ಭೂಮಿ ಪೂಜೆ ನಡೆಯಿತು. 2019ರಲ್ಲಿ ಮತ್ತೆ 13.5 ಎಕರೆ ಭೂಮಿಯನ್ನ ಮಂಜೂರು ಮಾಡಿತು. ನಂತರ ದೇವಸ್ಥಾನ ನಿರ್ಮಾಣ ಕಾರ್ಯವನ್ನ ಬಾಬ್ಸ್ ಸಂಸ್ಥೆ ಕೈಗೆತ್ತಿಕೊಂಡಿತ್ತು. ಅಂದು ಶುರುವಾದ ದೇವಸ್ಥಾನ ನಿರ್ಮಾಣ ಸಂಕಲ್ಪ ಇಂದು ಸಾಕಾರಗೊಂಡಿದೆ. ದೇವಸ್ಥಾನಕ್ಕೆ ಭೂಮಿ ನೀಡಿದ್ದಕ್ಕಾಗಿ UAE ಅಧ್ಯಕ್ಷರಿಗೆ ಪ್ರಧಾನಿ ಮೋದಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಅಬುಧಾಬಿ ಜಾಗತಿಕ ಸರ್ಕಾರಗಳ ಸಮಾವೇಶದಲ್ಲಿ ಮೋದಿ. ಇನ್ನು ಇದಕ್ಕೂ ಮುನ್ನ ದುಬೈನಲ್ಲಿ ಜಾಗತಿಕ ಸರ್ಕಾರಗಳ ಸಮಾವೇಶ ನಡೆಯಿತು. ಸಮಾವೇಶದಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಈಗ ಜಗತ್ತಿಗೆ ಸ್ಮಾರ್ಟ್ ಸರ್ಕಾರದ ಅಗತ್ಯವಿದೆ ಅಂತ ಅಭಿಪ್ರಾಯಪಟ್ಟರು. ಆಹಾರ ಭದ್ರತೆ, ಆರೋಗ್ಯ ಭದ್ರತೆ, ಇಂಧನ, ಶಿಕ್ಷಣ ಕ್ಷೇತ್ರಕ್ಕೆ ಒತ್ತು ನೀಡಿ ಉತ್ತಮ ಸಮಾಜ ನೀಡುವುದು ಸರ್ಕಾರಗಳ ಕರ್ತವ್ಯ ಅಂದ್ರು. ಬ್ಯೂರೋ ರಿಪೋರ್ಟ್, TV9. मैं इस मंदिर के विचार से लेकर एक प्रकार से प्रमुख स्वामी जी के स्वप्न से लेकर के, स्वप्न बाद में विचार में परिवर्तित हुआ, यानी विचार से लेकर इसके साकार होने तक पूरी यात्रा में इससे जुड़ा रहा हूं. ये मेरा सबसे बड़ा सौभाग्य है. और इसलिए मैं जानता हूं कि हिज हाइनेस शेख मोहम्मद बिन जायद की उदारता के लिए धन्यवाद ये शब्द भी बहुत छोटा लगता है. इतना बड़ा उन्होंने काम किया. मैं चाहता हूं उनके इस व्यक्तित्व को, भारत UAE रिश्तों की गहराई को केवल UAE और भारत के लोग ही नहीं बल्कि पूरा विश्व भी जाने. मुझे याद है जब मैं 2015 में UAE में यहां आया था और तब मैंने हिज हाइनेस शेख मोहम्मद से इस मंदिर के विचार पर चर्चा की थी. मैंने भारत के लोगों की इच्छा उनके सामने रखी तो उन्होंने पलक झपकते ही उसी पल मेरे प्रस्ताव के लिए उन्होंने मुझे, जिसका ब्रह्मविहारी स्वामी जी ने अभी वर्णन किया, मंदिर के 2 मॉडल दिखाए. एक मॉडल भारत की प्राचीन वैदिक शैली पर आधारित भव्य मंदिर का था जो हम देख रहे हैं. दूसरा एक सामान्य सा मॉडल था जिसमें बाहर से कोई हिंदू धार्मिक चिन्ह नहीं थे. संतों ने मुझे कहा कि UAE की सरकार जिस मॉडल को स्वीकार करेगी उसी पर आगे काम होगा. जब यह सवाल हिज हाइनेस शेख मोहम्मद के पास गया
तो उनकी सोच साफ, एकदम साफ थी। उनका कहना था कि अबू धाबी में जो मंदिर बने वो अपने पूरे वैभव और गौरव के साथ बने। वे चाहते थे कि यहां सिर्फ मंदिर बने ही नहीं, बल्कि वो मंदिर जैसा दिखे भी। साथियों, ये छोटी बात नहीं है, बहुत बड़ी बात है। यहां सिर्फ मंदिर बने ही नहीं, लेकिन वो मंदिर जैसा दिखे भी। भारत से बंधुत्व की ये भावना वाकई हमारी बहुत बड़ी पूंजी है। हम इस मंदिर के में जो भव्यता दिख रही है, उसमें हिज हाइनेस शेख मोहम्मद की विशाल सोच की भी झलक है। अब तक जो यूएई बुर्ज खलीफा, फ्यूचर म्यूजियम, शेख जायद मस्जिद और दूसरी हाईटेक बिल्डिंग के लिए जाना जाता था, अब उसकी पहचान में एक और सांस्कृतिक अध्याय जुड़ गया है। मुझे विश्वास है कि आने वाले समय में यहां बड़ी संख्या में श्रद्धालु आएंगे। इससे यूएई आने वाले लोगों की संख्या भी बढ़ेगी और पीपल टू पीपल कनेक्ट भी बढ़ेगा। मैं पूरे भारत और विश्व भर में रहने वाले करोड़ों भारतवासियों की ओर से प्रेसिडेंट हिज हाइनेस शेख मोहम्मद को और यूएई सरकार को बहुत बहुत धन्यवाद देता हूं।